ಚಿನ್ನಸ್ವಾಮಿಯಲ್ಲಿ ಕ್ರಿಕೆಟ್ಗೆ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಕೆಎಸ್ಸಿಎ ಕೂಡ ಕ್ರಿಕೆಟ್ ಆಡಿಸೋದಕ್ಕೆ ಸಜ್ಜಾಗಿದೆ. ಆದರೆ ಅದಕ್ಕೂ ಮೊದಲು ಪೊಲೀಸರು 17 ಮಾರ್ಗಸೂಚಿಗಳನ್ನು ಪಾಲಿಸಬೇಕು ಅಂತ ಖಡಕ್ ಸೂಚನೆ ಕೊಟ್ಟಿದ್ದಾರೆ. ಎಂ ಚಿನ್ನಸ್ವಾಮಿ ಗ್ರೌಂಡ್ ನಲ್ಲಿ ಮ್ಯಾಚ್ ನಡೆಯುತ್ತಾ ಇಲ್ವಾ ಅನ್ನೋದು ಇನ್ನೂ ಕನ್ಫರ್ಮ್ ಆಗಿಲ್ಲ. ಸರ್ಕಾರ ಕ್ಯಾಬಿನೆಟ್ ನಲ್ಲಿ ಗ್ರೀನ್ ಸಿಗ್ನಲ್ ಕೊಟ್ಟಿದೆ, ಆದ್ರೆ ಇನ್ನೂ ಲಿಖಿತ ಆದೇಶ ಬಂದಿಲ್ಲ. ಇದೇ ಸರ್ಕಾರ ಈ ಹಿಂದೆ ನ್ಯಾಯಮೂರ್ತಿ ಮೈಕಲ್ ಡಿ ಕುನ್ಹಾ ವರದಿ ಅಂಗೀಕರಿಸಿತ್ತು. ಈಗ ಪಂದ್ಯ ನಡಿಬೇಕಾಗಿದ್ರೆ ಭದ್ರತೆಯನ್ನು ಸೇರಿದಂತೆ ಕೆಲ ಬದಲಾವಣೆ ಜೊತೆ ಪೊಲೀಸರು ಕೆಎಸ್ಸಿಎಗೆ 17 ಮಾರ್ಗಸೂಚಿ ನೀಡಿದ್ದಾರೆ. ಅದು TV9 ಗೆ ಲಭ್ಯವಾಗಿದೆ. 33,000 ಸಾಮರ್ಥ್ಯದ ಗ್ರೌಂಡ್ ಸುತ್ತ ಪಾರ್ಕಿಂಗ್ ಮತ್ತು ಪಿಕ್ ಅಂಡ್ ಡ್ರಾಪ್ಗೆ ವ್ಯವಸ್ಥೆ. ಪ್ರವೇಶ ದ್ವಾರಗಳು ಫುಟ್ಪಾತ್ಗಳ ಮೇಲೆ ಇರೋದ್ರಿಂದ ಪ್ರೇಕ್ಷಕರು ಕ್ಯೂ ನಿಲ್ಲೋದಕ್ಕೆ ಕೆಎಸ್ಸಿಎ ಪ್ರತ್ಯೇಕ ವ್ಯವಸ್ಥೆ ಮಾಡಬೇಕು. ಕಿರಿದಾದ ಗೇಟ್ಗಳನ್ನ ಕನಿಷ್ಠ 6 ಅಡಿ ಅಗಲ, ಉಬ್ಬು ತಗ್ಗು ಮೆಟ್ಟಿಲುಗಳನ್ನ ಸರಿಪಡಿಸಿ ಎಂಟ್ರಿ ಮತ್ತು ಎಕ್ಸಿಟ್ ಸುಲಭಗೊಳಿಸಬೇಕು. ಅಂತಾರಾಷ್ಟ್ರೀಯ ಪಂದ್ಯಾವಳಿ ವೇಳೆ ಮಹಿಳೆಯರು, ಮಕ್ಕಳ ಪ್ರವೇಶ ಮತ್ತು ನಿರ್ಗಮನಕ್ಕೆ ಪ್ರತ್ಯೇಕ ವ್ಯವಸ್ಥೆ. ತುರ್ತು ಪರಿಸ್ಥಿತಿ ವೇಳೆ ಟ್ರಯೇಜ್ ನಿಯಮಗಳಂತೆ ವೈದ್ಯಕೀಯ ಸೌಲಭ್ಯ, ಆಂಬ್ಯುಲೆನ್ಸ್ಗೆ ಪ್ರತ್ಯೇಕ ಮಾರ್ಗ, ಮೆಡಿಕಲ್ ಎಮರ್ಜೆನ್ಸಿ ತಂಡಗಳು ಶಾಶ್ವತ ವ್ಯವಸ್ಥೆ ಮಾಡಬೇಕು. ಅಗ್ನಿಶಾಮಕ ದಳ ಮತ್ತು ವಿದ್ಯುತ್ ಇಲಾಖೆ ಆಡಿಟ್ ಮಾಡಿಸಿ ವರದಿ ಪಡೆಯಬೇಕು. ಸುರಕ್ಷತೆ ದೃಷ್ಟಿಯಿಂದ ಯುನಿಕ್ ಐಡಿ ಚೆಕಿಂಗ್, ಬಾಂಬ್ ನಿಷ್ಕ್ರಿಯ ದಳ, ಮೆಟಲ್ ಡಿಟೆಕ್ಟರ್ ಅಳವಡಿಸಿ ನುರಿತ ಸಿಬ್ಬಂದಿ ನೇಮಿಸಬೇಕು. ಆಟಗಾರರಿಗೆ ಪ್ರತ್ಯೇಕ ಪ್ರವೇಶ ಮತ್ತು ನಿರ್ಗಮನ ಮಾರ್ಗಗಳಿರಬೇಕು. ತುರ್ತು ಪರಿಸ್ಥಿತಿ ವೇಳೆ ಜನರಿಗೆ ಸೇಫ್ಟಿ ಪಾಯಿಂಟ್, ಸೇಫ್ ಎಕ್ಸಿಟ್ಗೆ ವಿಶ್ವಮಟ್ಟದ ಮಾನದಂಡ ತಯಾರಿಸಬೇಕು. ಪ್ರವೇಶ ದ್ವಾರಗಳ ಬಳಿ ಬ್ಯಾಗೇಜ್ ಸ್ಕ್ಯಾನರ್ ಅಳವಡಿಸಿ ಸಿಸಿಟಿವಿ ಕಣ್ಗಾವಲಿನಲ್ಲಿ ದೀರ್ಘಾವಧಿ ಸ್ಟೋರೇಜ್ ವ್ಯವಸ್ಥೆ. ಕೆಲಸಗಾರರು, ಸೆಕ್ಯೂರಿಟಿ ಗಾರ್ಡ್, ಮಳಿಗೆದಾರರ ಬಗ್ಗೆ ಪೊಲೀಸ್ ವೆರಿಫಿಕೇಶನ್ ಸರ್ಟಿಫಿಕೇಟ್ ಜೊತೆ ಸೆಕ್ಯೂರಿಟಿ ಏಜೆನ್ಸಿ ಲೈಸೆನ್ಸ್ ಪಡೆಯಬೇಕು. ಪಂದ್ಯದ ವೇಳೆ ಒಳಗೆ ಮಾರಾಟ ಮಾಡುವ ತಿಂಡಿ ತಿನಿಸು ಪರಿಶೀಲನೆಗೆ ನಿರ್ದಿಷ್ಟ ಮಾನದಂಡ ನಿಗದಿಪಡಿಸಬೇಕು. ಸಾರ್ವಜನಿಕ ಸಾರಿಗೆಯಲ್ಲಿ ಬರುವ ಪ್ರೇಕ್ಷಕರ ಪ್ರವೇಶ ಮತ್ತು ನಿರ್ಗಮನಕ್ಕೆ ವ್ಯವಸ್ಥೆ ಇರಬೇಕು. ವಿಶ್ವ ಗುಣಮಟ್ಟದ ಗುಂಪು ನಿರ್ವಹಣೆ ಮತ್ತು ಮೂಲಸೌಕರ್ಯ ಇರಬೇಕು. ಪ್ರೇಕ್ಷಕರ ಪ್ರವೇಶ ಸಂಖ್ಯೆ ನಿಖರತೆಗಾಗಿ ರಿಯಲ್ ಟೈಮ್ ಕ್ರೌಡ್ ಫ್ಲೋ ಮಾನಿಟರಿಂಗ್ ಸಿಸ್ಟಮ್ ಹೊಂದಿರಬೇಕು. ಟಿಕೆಟ್ ವಿಚಾರಣೆ, ಮಾರಾಟ, ವೇಟಿಂಗ್ ಮಾಡುವವರಿಗೆ ಪ್ರತ್ಯೇಕ ಸ್ಥಳ ಇರಬೇಕು. ಅಲ್ಲದೆ 2025ರ IPL ಭದ್ರತಾ ವೆಚ್ಚ 2.04 ಕೋಟಿ ರೂಪಾಯಿ ತಕ್ಷಣ ಪಾವತಿಸಬೇಕು. ಕೆಎಸ್ಸಿಎ ಚಿಕ್ಕಾಣಿ ಹಿಡಿದ ವೆಂಕಟೇಶ ಪ್ರಸಾದ್ ಚಿನ್ನಸ್ವಾಮಿಯಲ್ಲೇ ಮ್ಯಾಚ್ ಆಡಿಸ್ತೇವೆ ಎಂದಿದ್ರು. ಈಗ ಕಬ್ಬನ್ ಪಾರ್ಕ್ ಪೊಲೀಸರು ಕೆಎಸ್ಸಿಎಗೆ ನೋಟಿಸ್ ನೀಡಿದ್ದಾರೆ. ಮಾರ್ಗಸೂಚಿಗಳನ್ನ ಪಾಲಿಸಿರುವ ಬಗ್ಗೆ ತಜ್ಞರ ತಂಡ ಕೆಎಸ್ಸಿಎಗೆ ಭೇಟಿ ನೀಡಿ ಸರ್ಕಾರ ವರದಿ ನೀಡಲಿದೆ. ಆ ಬಳಿಕವೇ ಸರ್ಕಾರ ಲಿಖಿತ ಅನುಮತಿ ನೀಡಲಿದೆ. ಆಗ ಕಬ್ಬನ್ ಪಾರ್ಕ್ ಪೊಲೀಸರು ಮ್ಯಾಚ್ಗಳನ್ನ ನಡೆಸುವುದಕ್ಕೆ ಅನುಮತಿ ನೀಡಲಿದ್ದಾರೆ. ಪ್ರಜ್ವಲ್, TV9 ಬೆಂಗಳೂರು. ಸೂಚನೆ ಕೊಟ್ಟಿದ್ದಾರೆ. ಎಂ ಚಿನ್ನಸ್ವಾಮಿ ಗ್ರೌಂಡ್ ನಲ್ಲಿ ಮ್ಯಾಚ್ ನಡೆಯುತ್ತಾ ಇಲ್ವಾ ಅನ್ನೋದು ಇನ್ನೂ ಕನ್ಫರ್ಮ್ ಆಗಿಲ್ಲ. ಸರ್ಕಾರ ಕ್ಯಾಬಿನೆಟ್ ನಲ್ಲಿ ಗ್ರೀನ್ ಸಿಗ್ನಲ್ ಕೊಟ್ಟಿದೆ, ಆದ್ರೆ ಇನ್ನೂ ಲಿಖಿತ ಆದೇಶ ಬಂದಿಲ್ಲ. ಇದೇ ಸರ್ಕಾರ ಈ ಹಿಂದೆ ನ್ಯಾಯಮೂರ್ತಿ ಮೈಕಲ್ ಡಿ ಕುನ್ಹಾ ವರದಿ ಅಂಗೀಕರಿಸಿತ್ತು. ಈಗ ಪಂದ್ಯ ನಡಿಬೇಕಾಗಿದ್ರೆ ಭದ್ರತೆಯನ್ನು ಸೇರಿದಂತೆ ಕೆಲ ಬದಲಾವಣೆ ಜೊತೆ ಪೊಲೀಸರು ಕೆಎಸ್ಸಿಎಗೆ 17 ಮಾರ್ಗಸೂಚಿ ನೀಡಿದ್ದಾರೆ. ಅದು TV9 ಗೆ ಲಭ್ಯವಾಗಿದೆ. 33,000 ಸಾಮರ್ಥ್ಯದ ಗ್ರೌಂಡ್ ಸುತ್ತ ಪಾರ್ಕಿಂಗ್ ಮತ್ತು ಪಿಕ್ ಅಂಡ್ ಡ್ರಾಪ್ಗೆ ವ್ಯವಸ್ಥೆ. ಪ್ರವೇಶ ದ್ವಾರಗಳು ಫುಟ್ಪಾತ್ಗಳ ಮೇಲೆ ಇರೋದ್ರಿಂದ ಪ್ರೇಕ್ಷಕರು ಕ್ಯೂ ನಿಲ್ಲೋದಕ್ಕೆ ಕೆಎಸ್ಸಿಎ ಪ್ರತ್ಯೇಕ ವ್ಯವಸ್ಥೆ ಮಾಡಬೇಕು. ಕಿರಿದಾದ ಗೇಟ್ಗಳನ್ನ ಕನಿಷ್ಠ 6 ಅಡಿ ಅಗಲ, ಉಬ್ಬು ತಗ್ಗು ಮೆಟ್ಟಿಲುಗಳನ್ನ ಸರಿಪಡಿಸಿ ಎಂಟ್ರಿ ಮತ್ತು ಎಕ್ಸಿಟ್ ಸುಲಭಗೊಳಿಸಬೇಕು. ಅಂತಾರಾಷ್ಟ್ರೀಯ ಪಂದ್ಯಾವಳಿ ವೇಳೆ ಮಹಿಳೆಯರು, ಮಕ್ಕಳ ಪ್ರವೇಶ ಮತ್ತು ನಿರ್ಗಮನಕ್ಕೆ ಪ್ರತ್ಯೇಕ ವ್ಯವಸ್ಥೆ. ತುರ್ತು ಪರಿಸ್ಥಿತಿ ವೇಳೆ ಟ್ರಯೇಜ್ ನಿಯಮಗಳಂತೆ ವೈದ್ಯಕೀಯ ಸೌಲಭ್ಯ, ಆಂಬ್ಯುಲೆನ್ಸ್ಗೆ ಪ್ರತ್ಯೇಕ ಮಾರ್ಗ, ಮೆಡಿಕಲ್ ಎಮರ್ಜೆನ್ಸಿ ತಂಡಗಳು ಶಾಶ್ವತ ವ್ಯವಸ್ಥೆ ಮಾಡಬೇಕು. ಅಗ್ನಿಶಾಮಕ ದಳ ಮತ್ತು ವಿದ್ಯುತ್ ಇಲಾಖೆ ಆಡಿಟ್ ಮಾಡಿಸಿ ವರದಿ ಪಡೆಯಬೇಕು. ಸುರಕ್ಷತೆ ದೃಷ್ಟಿಯಿಂದ ಯುನಿಕ್ ಐಡಿ ಚೆಕಿಂಗ್, ಬಾಂಬ್ ನಿಷ್ಕ್ರಿಯ ದಳ, ಮೆಟಲ್ ಡಿಟೆಕ್ಟರ್ ಅಳವಡಿಸಿ ನುರಿತ ಸಿಬ್ಬಂದಿ ನೇಮಿಸಬೇಕು. ಆಟಗಾರರಿಗೆ ಪ್ರತ್ಯೇಕ ಪ್ರವೇಶ ಮತ್ತು ನಿರ್ಗಮನ ಮಾರ್ಗಗಳಿರಬೇಕು. ತುರ್ತು ಪರಿಸ್ಥಿತಿ ವೇಳೆ ಜನರಿಗೆ ಸೇಫ್ಟಿ ಪಾಯಿಂಟ್, ಸೇಫ್ ಎಕ್ಸಿಟ್ಗೆ ವಿಶ್ವಮಟ್ಟದ ಮಾನದಂಡ ತಯಾರಿಸಬೇಕು. ಪ್ರವೇಶ ದ್ವಾರಗಳ ಬಳಿ ಬ್ಯಾಗೇಜ್ ಸ್ಕ್ಯಾನರ್ ಅಳವಡಿಸಿ ಸಿಸಿಟಿವಿ ಕಣ್ಗಾವಲಿನಲ್ಲಿ ದೀರ್ಘಾವಧಿ ಸ್ಟೋರೇಜ್ ವ್ಯವಸ್ಥೆ. ಕೆಲಸಗಾರರು, ಸೆಕ್ಯೂರಿಟಿ ಗಾರ್ಡ್, ಮಳಿಗೆದಾರರ ಬಗ್ಗೆ ಪೊಲೀಸ್ ವೆರಿಫಿಕೇಶನ್ ಸರ್ಟಿಫಿಕೇಟ್ ಜೊತೆ ಸೆಕ್ಯೂರಿಟಿ ಏಜೆನ್ಸಿ ಲೈಸೆನ್ಸ್ ಪಡೆಯಬೇಕು. ಪಂದ್ಯದ ವೇಳೆ ಒಳಗೆ ಮಾರಾಟ ಮಾಡುವ ತಿಂಡಿ ತಿನಿಸು ಪರಿಶೀಲನೆಗೆ ನಿರ್ದಿಷ್ಟ ಮಾನದಂಡ ನಿಗದಿಪಡಿಸಬೇಕು. ಸಾರ್ವಜನಿಕ ಸಾರಿಗೆಯಲ್ಲಿ ಬರುವ ಪ್ರೇಕ್ಷಕರ ಪ್ರವೇಶ ಮತ್ತು ನಿರ್ಗಮನಕ್ಕೆ ವ್ಯವಸ್ಥೆ ಇರಬೇಕು. ವಿಶ್ವ
ವಿಶ್ವ ಗುಣಮಟ್ಟದ ಗುಂಪು ನಿರ್ವಹಣೆ ಮತ್ತು ಮೂಲಸೌಕರ್ಯ ಇರಬೇಕು. ಪ್ರೇಕ್ಷಕರ ಪ್ರವೇಶ ಸಂಖ್ಯೆ ನಿಖರತೆಗಾಗಿ ರಿಯಲ್ ಟೈಮ್ ಕ್ರೌಡ್ ಫ್ಲೋ ಮಾನಿಟರಿಂಗ್ ಸಿಸ್ಟಮ್ ಹೊಂದಿರಬೇಕು. ಟಿಕೆಟ್ ವಿಚಾರಣೆ, ಮಾರಾಟ, ವೇಟಿಂಗ್ ಮಾಡುವವರಿಗೆ ಪ್ರತ್ಯೇಕ ಸ್ಥಳ ಇರಬೇಕು. ಅಲ್ಲದೆ 2025ರ IPL ಭದ್ರತಾ ವೆಚ್ಚ 2.04 ಕೋಟಿ ರೂಪಾಯಿ ತಕ್ಷಣ ಪಾವತಿಸಬೇಕು. ಕೆಎಸ್ಸಿಎ ಚಿಕ್ಕಾಣಿ ಹಿಡಿದ ವೆಂಕಟೇಶ ಪ್ರಸಾದ್ ಚಿನ್ನಸ್ವಾಮಿಯಲ್ಲೇ ಮ್ಯಾಚ್ ಆಡಿಸ್ತೇವೆ ಎಂದಿದ್ರು. ಈಗ ಕಬ್ಬನ್ ಪಾರ್ಕ್ ಪೊಲೀಸರು ಕೆಎಸ್ಸಿಎಗೆ ನೋಟಿಸ್ ನೀಡಿದ್ದಾರೆ. ಮಾರ್ಗಸೂಚಿಗಳನ್ನ ಪಾಲಿಸಿರುವ ಬಗ್ಗೆ ತಜ್ಞರ ತಂಡ ಕೆಎಸ್ಸಿಎಗೆ ಭೇಟಿ ನೀಡಿ ಸರ್ಕಾರ ವರದಿ ನೀಡಲಿದೆ. ಆ ಬಳಿಕವೇ ಸರ್ಕಾರ ಲಿಖಿತ ಅನುಮತಿ ನೀಡಲಿದೆ. ಆಗ ಕಬ್ಬನ್ ಪಾರ್ಕ್ ಪೊಲೀಸರು ಮ್ಯಾಚ್ಗಳನ್ನ ನಡೆಸುವುದಕ್ಕೆ ಅನುಮತಿ ನೀಡಲಿದ್ದಾರೆ. ಪ್ರಜ್ವಲ್, TV9 ಬೆಂಗಳೂರು.